Good morning students. Hello, how are you? I hope you all are very fine. Welcome to first PUC physics bridge class. In the last period, we studied work, power, energy. So when will work is said to be done? When it is maximum and when it is minimum. If the displacement is zero, then work done is zero. If the applied force is zero, work done is zero. If the angle between the person or the object and the surface is 90 degree, then also the work done is zero. Energy. Capacity of doing work is called energy. There are different forms of energy, mainly kinetic, mechanical energy nalli ಎರಡು ತರ, kinetic energy and potential energy. Kinetic energy half mv square, potential energy mgh. So later we studied one important relation between energy and mass, which are interconvertible, given by Einstein, that is E is equal to mc square. Yes, you are right, E is equal to mc square. Okay, in today's class let me start waves and sound. So before that, 1, 2, 3 definitions anna nodona. System of particles. If group of particles are arranged in a system, then it is called system of particles. If a body maintains its shape and size, even with the motion or with the external force applied on it, is called rigid body. Andre illondu end ide, illondu end ide, ee ಎರಡು ಎಂಡಿನ ನಡುವೆ ಯಾವುದೋ ಒಂದು ಮೋಷನ್ ಅನ್ನು ಕ್ರಿಯೇಟ್ ಮಾಡ್ತೀನಿ ನಾನು. ಇದನ್ನ ಹೆಂಗೆ ನೀವು ಟ್ರಾವೆಲ್ ಮಾಡಿಸ್ರಿ ಅದರ ಶೇಪ್ ಅಂಡ್ ಸೈಜ್ ಏನು ಚೇಂಜ್ ಆಗಲ್ಲ. ನಾವು ಹೇಳ್ತಾ ಇರ್ತೀವಿ ಆ ಮನುಷ್ಯ ಬಹಳ ರಿಜಿಡ್ ಸರ್ ಅಂತ. ಅಂದ್ರೆ ಅರ್ಥ ಏನು? ಅವನು ಎಲ್ಲರ ಹತ್ರನು ಒಂದೇ ತರ ಇರ್ತಾನೆ. ಅವ್ರ ಮನೇಲಿ ಅವ್ರ ಮಕ್ಳಿದ್ರು ಅವ್ರ ಹತ್ರನು ಹಾಗೆ, ಮನೆಯವ್ರ ಹತ್ರನು ಹಾಗೆ, ಆಫೀಸ್ ಅವ್ರ ಹತ್ರನು ಹಾಗೆ, ಹೊರಗಡೆ ಫ್ರೆಂಡ್ಸ್ ಜೊತೆಗೂ ಹಾಗೆ. ನಾವು ಹೇಳ್ತಾ ಇರ್ತೀವಿ ತುಂಬಾ ರಿಜಿಡ್ ಅಂತ. ಅಂದ್ರೆ ಅವನು ಎಲ್ಲೂ ಕೂಡ ಅವನ ತನ ಬಿಟ್ಕೊಡಲ್ಲ ಆಕ್ಚುಲಿ. ಸೊ ಲೈಕ್ ದೇರ್ ಆರ್ ಸಮ್ ಬಾಡೀಸ್ ವಿಚ್ ಮೇಂಟೈನ್ಸ್ ಇಟ್ಸ್ ಶೇಪ್ ಅಂಡ್ ಸೈಜ್ even when they are in motion or even with the external applied force. Those type of bodies are called rigid body. These rigid bodies possess different kinds of motion that already we studied. Translatory motion, rotatory motion, circulatory motion, like this ಬೇರೆ ಬೇರೆ ತರ ಮೋಷನ್ಸ್ ಇರುತ್ತೆ ಅದಕ್ಕೆ. ಸೊ ಈಗ ನಾವು ಆಕ್ಚುಲಿ ನೋಡ್ಬೇಕಾಗಿರೋದು ಇಂಪಾರ್ಟೆಂಟ್ ನಮ್ಮ ಫಸ್ಟ್ ಇಯರ್ PUC ಗೆ ಅಂತ ಅಂದ್ರೆ ಆಸಿಲೇಷನ್ಸ್ ಅಂಡ್ ವೇವ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. Oscillations and waves. So ಈ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಫಂಡಮೆಂಟಲ್ ಕ್ಲಾಸ್ ನಮಗೆ ಏನೇನ್ ಬೇಕೋ ಅದನ್ನ ಮಾತ್ರ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಪೀರಿಯಾಡಿಕ್ ಮೋಷನ್. ಸೊ ಪೀರಿಯಾಡಿಕ್ ಮೋಷನ್ ಅಂದ್ರೆ ಏನು ನೋಡಿ, ಹೆಸರಲ್ಲೇ ಇದೆ ಪೀರಿಯಾಡಿಕ್ ಮೋಷನ್. ನಾವು ಹೇಳ್ತೀವಿ ಬೆಳಗ್ಗೆ ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್. ನಿಮ್ಮ ಸ್ಕೂಲಲ್ಲಿ ಹೇಳ್ತಾ ಇದ್ರಿ, ನಾವು ಮನೆಯಲ್ಲೂ ಕೂಡ ಏನಾದ್ರೂ ಅಪ್ಪಿತಪ್ಪಿ ಒಂದು ಫಿಕ್ಸ್ಡ್ ಟೈಮ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ವಿ ಅಂತ ಅಂದ್ರೆ ಫಸ್ಟ್ ಅವರ್, ಸೆಕೆಂಡ್ ಅವರ್ ಅಂತ ಹೇಳ್ತಾ ಬರ್ತೀವಿ. ದ ಮೋಷನ್ ವಿಚ್ ರಿಪೀಟ್ ಇಟ್ ಸೆಲ್ಫ್ ಫಾರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಪ್ರತಿ 40 ಮಿನಿಟ್ಸ್ಗೂ ಒಂದೊಂದು ಪೀರಿಯಡ್ ಇತ್ತು ಅಂದ್ರೆ ಅದನ್ನ ನೀವು ಪೀರಿಯಡ್ ಅಂತ ಹೇಳಿದ್ರಿ. ಅದೇ ಮೊದಲನೇ ಅವರ್ 40 ಮಿನಿಟ್ಸ್, ಎರಡನೇ ಅವರ್ 1 ಅವರ್, ಮೂರನೇ ಅವರ್ 1/4 ಗಂಟೆ, ಮತ್ತೆ 4ನೇ ಅವರ್ ಅರ್ಧ ಗಂಟೆ ಇದ್ರೆ ಅದು ಪೀರಿಯಡ್ ಆಗಲ್ಲ. ಪೀರಿಯಡ್ ಆಗ್ಬೇಕು ಅಂತಂದ್ರೆ ರೆಗ್ಯುಲರ್ ಇಂಟರ್ವಲ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ನಿಮಗೆ ಒಂದು ಆಬ್ಜೆಕ್ಟ್ 20 ಸೆಕೆಂಡ್ ಅಲ್ಲಿ ಒಂದು ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ರೊಟೇಷನ್ ಕೂಡ 20 ಸೆಕೆಂಡ್ ಅಲ್ಲಿ ಆಗ್ಬೇಕು, ಥರ್ಡ್ ರೊಟೇಷನ್ ಕೂಡ 20 ಸೆಕೆಂಡ್ ಅಲ್ಲಿ ಆಗ್ಬೇಕು, ಫೋರ್ತ್ ರೊಟೇಷನ್ ಕೂಡ 20 ಸೆಕೆಂಡ್ ಅಲ್ಲಿ ಆಗ್ಬೇಕು. ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಈ ತರ ಇದ್ರೆ ಅದನ್ನ ಪೀರಿಯಾಡಿಕ್ ಮೋಷನ್ ಅಂತೀವಿ ನಾವು. ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಅಂತ ಹೇಳ್ತೀನಲ್ಲ, ದೇ ಆರ್ ಆಲ್ ಪೀರಿಯಾಡಿಕ್. ಒಂದು ಕಂಪ್ಲೀಟ್ ರೊಟೇಷನ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಇನ್ನ 100 ವರ್ಷ ಆದ್ರೂ ಟೈಮ್ ಅಷ್ಟೇ ಇದೆ ಇವತ್ತಿಗೂ ಕೂಡ. ದಟ್ ಈಸ್ ಕಾಲ್ಡ್ ಪೀರಿಯಾಡಿಕ್ ಮೋಷನ್. ಪೀರಿಯಾಡಿಕ್ ಮೋಷನ್ ಅಂತ ಅಂದ್ರೆ ತುಂಬಾ ಈಸಿಯಾಗಿ ಹೇಳೋದಾದ್ರೆ ಮೋಷನ್ ವಿಚ್ ರಿಪೀಟ್ ಇಟ್ ಸೆಲ್ಫ್ at a regular interval of time. At a regular intervals of time is called periodic motion. ಅದನ್ನ ನಾವು periodic motion ಅಂತ ಹೇಳ್ತೀವಿ. ಈ periodic motion ಗೆ ಸುಮ್ಮನೆ ಒಂದು ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. motion
motion of a simple pendulum. ಈಗ ಮೊನ್ನೆ ತಾನೇ ನಿಮಗೆ ನಾವು ಫಸ್ಟ್ ಇಯರ್ PUC ಲ್ಯಾಬ್ ನ ಜಸ್ಟ್ ತೋರಿಸ್ಕೊಟ್ವಿ, ಇಂಟ್ರೊಡ್ಯೂಸ್ ಮಾಡ್ಕೊಟ್ವಿ. ಆ ಲ್ಯಾಬ್ ಇಂಟ್ರೊಡಕ್ಷನ್ ಅಲ್ಲಿ ಮೇಡಮ್ ನಿಮಗೆ ಒಂದು ಪಿಂಡಲಮ್ ಅನ್ನ ತೋರಿಸಿದ್ರು. ಒಂದು ಸ್ಟ್ಯಾಂಡ್ ಇತ್ತು, ಸ್ಟ್ಯಾಂಡಿಗೆ ದಾರ ಹಾಕಿ ಕೆಳಗಡೆ ಸ್ಪೆರಿಕಲ್ ಬಾಲ್ ಇತ್ತು, ಅದನ್ನ ಈ ತರ ಹಿಂಗ್ ಆಸಿಲೇಷನ್ ಮಾಡ್ತಾ ಇದ್ರಲ್ಲ, ಅದೇ ಸಿಂಪಲ್ ಪೆಂಡುಲಮ್, ಬೇರೆ ಏನೂ ಅಲ್ಲ. ಈ ಸಿಂಪಲ್ ಪೆಂಡುಲಮ್ ಅಂತಂದ್ರೆ ಲೈಕ್ ದಿಸ್, ಇದೊಂದು ರಿಜಿಡ್ ಬಾಡಿ ಅಪ್ಪ. ಈಗ ಓಕೆನಾ, ಇದೊಂದು ದಾರ ಇದೆ, ಈ ದಾರಗೆ ಒಂದು ಸ್ಪೆರಿಕಲ್ ಬಾಲ್ ಈ ತರ ಕಟ್ಟಿರ್ತಾರೆ. ಓಕೆನಾ, ಇದಕ್ಕೆ ನೀನು ಫೋರ್ಸ್ ಕೊಟ್ಟಾಗ ನೋಡಿ, ಇದು ಇಲ್ಲಿಗೆ ಹೋಗುತ್ತೆ ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳಿ. ಮತ್ತೆ ಇದು ಟೂ ಮೋಷನ್ ಆದ್ರೆ ಫ್ರೋ ಮೋಷನ್ ಈ ಕಡೆಗೂ ಕೂಡ ಅಷ್ಟೇ ದೂರ ಬಂದಿರುತ್ತೆ. ಓಕೆನಾ, ಇದು ಒನ್ಸ್ ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಪ್ರತಿ ಸತಿನೂ ಅಷ್ಟೇ ಟೈಮ್ ತಗೊಳುತ್ತೆ. ಒಂದು ಆಸಿಲೇಷನ್ ಅಪ್ಪ, ಇಲ್ಲಿಗೆ ಹೋಗಿ ವಾಪಸ್ ಇಲ್ಲಿಗೆ ಬರ್ಲಿಕ್ಕೆ 2 ಸೆಕೆಂಡ್ ತಗೊಂಡ್ರೆ ಎವ್ರಿ ಟೈಮ್ 2 ಸೆಕೆಂಡ್ಸ್ ಇರುತ್ತೆ. ಹಾಗಾಗಿ ಇಂಥ ಮೋಷನ್ ಅನ್ನ ನಾವು ಪೀರಿಯಾಡಿಕ್ ಮೋಷನ್, the motion which repeat itself at a regular intervals of time is called periodic motion. Example, motion of a simple pendulum ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನಮಗೆ ಆಸಿಲೇಷನ್ ಅಂದ್ರೆ ಏನ್ ಸರ್? ಹಾಗಾದ್ರೆ ಇದು ಇಂಪಾರ್ಟೆಂಟ್ ವರ್ಡ್ ಅಪ್ಪ. ಬಹಳ ಕಡೆ ನೀವು ಅಲ್ಲೇ ಹೇಳ್ತಾ ಇರ್ತೀರಾ, ಸರ್ ಸೈನ್ಸ್ ತಗೊಳ್ಳೋ ಕಾಮರ್ಸ್ ತಗೊಳ್ಳೋ ಬಹಳ ಆಸಿಲೇಷನ್ ಅಲ್ಲಿ ಇದೀನಿ, ಏನಂತ ಗೊತ್ತಾಗ್ತಾ ಇಲ್ಲ. PCMB ತಗೊಳ್ಳೋ, PCMC ತಗೊಳ್ಳೋ, ಓ ಮೈ ಮೈಂಡ್ ಇಸ್ ಫುಲ್ ಆಸಿಲೇಟಿಂಗ್ ಸರ್. ಅದನ್ನ ಹೀಗೆ ಏನ್ ಆಸಿಲೇಷನ್ ಅಂತಂದ್ರೆ ಟು ಅಂಡ್ ಫ್ರೋ ಮೋಷನ್, ಉತ್ತರ ದಕ್ಷಿಣ, ಒಂದ್ಸಲಿ ಈ ಕಡೆ ಒಂದ್ಸಲಿ ಈ ಕಡೆ ಅನ್ಸುತ್ತೆ ಮೈಂಡ್. ನೋಡಿ ಇಲ್ಲೊಂದು ಡಯಾಗ್ರಾಮ್ ಬರ್ತಿದ್ದೆ ನಾನು. ಓಕೆನಾ, ಈ ಒಂದು ಸಿಂಪಲ್ ಪೆಂಡುಲಮ್ ಗೆ ಇದು ಮೀನ್ ಪೊಸಿಷನ್ ಅಂತ ಕರಿತೀವಪ್ಪ. ಈಗ ನಾನು ಏನೂ ಇದಕ್ಕೆ ಫೋರ್ಸ್ ಅಪ್ಲೈ ಮಾಡಿಲ್ಲ, ಇದು ರೆಸ್ಟ್ ಅಲ್ಲಿ ಇದ್ದಂಗೆ. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಮೀನ್ ಪೊಸಿಷನ್. ಇದನ್ನ ನಾನು ಮೀನ್ ಪೊಸಿಷನ್ ಅಂತ ಕರಿತೀನಿ. ಈಗ ಈ ಮೀನ್ ಪೊಸಿಷನ್ ಇಂದ ನೀನು ಐದರ್ ಈ ಕಡೆ ಆದ್ರೂ ಫೋರ್ಸ್ ಅಪ್ಲೈ ಮಾಡು, ಇಲ್ಲ ಈ ಕಡೆ ಆದ್ರೂ ಫೋರ್ಸ್ ಅಪ್ಲೈ ಮಾಡು. ಈ ಕಡೆ ಅಪ್ಲೈ ಮಾಡಿದ್ರೆ ಇದು ಟೂ ಮೋಷನ್ ಆದ್ರೆ ಇದನ್ನ ಫ್ರೋ ಮೋಷನ್ ಅಂತ ಕರಿತೀವಿ. ಆಸಿಲೇಷನ್ ಅಂತಂದ್ರೆ ಆಬ್ಜೆಕ್ಟ್ ಇನ್ ಪೀರಿಯಾಡಿಕ್ ಮೋಷನ್. ಫಸ್ಟ್ ಆಫ್ ಆಲ್ ಅದು ಪೀರಿಯಾಡಿಕ್ ಆಗಿರ್ಬೇಕು. ಎರಡನೇದು ಮೂವ್ಸ್ ಟು ಅಂಡ್ ಫ್ರೋ ಫ್ರಮ್ ದ ಮೀನ್ ಪೊಸಿಷನ್. ಈ ಮೀನ್ ಪೊಸಿಷನ್ ಇಂದ ಯಾವ ಆಬ್ಜೆಕ್ಟ್ ಟು ಅಂಡ್ ಫ್ರೋ ನಲ್ಲಿ ಇರುತ್ತೋ ಅಂತ ಮೋಷನ್ ಅನ್ನ ನಾವೇನಂತ ಹೇಳ್ತೀವಿ? ಆಸಿಲೇಷನ್. ಅದನ್ನ ನಾವು ಆಸಿಲೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಎ ಪಾರ್ಟಿಕಲ್ ಇನ್ ಪೀರಿಯಾಡಿಕ್ ಮೋಷನ್. A particle in periodic motion moves. ಈ ವರ್ಡ್ ಇಂಪಾರ್ಟೆಂಟ್, ಈ ವರ್ಡ್ ಬಿಟ್ರೆ ಮಾರ್ಕ್ಸ್ ಇಲ್ಲ ನಮಗೆ. ಟು ಅಂಡ್ ಫ್ರೋ ಅನ್ನೋ ವರ್ಡ್ ಇಂಪಾರ್ಟೆಂಟ್. ಓಕೆ, ಎ ಪಾರ್ಟಿಕಲ್ ಇನ್ ಪೀರಿಯಾಡಿಕ್ ಮೋಷನ್ ಮೂವ್ಸ್ ಟು ಅಂಡ್ ಫ್ರೋ. ಎಲ್ಲಿಂದ? ಫ್ರಮ್ ಮೀನ್ ಪೊಸಿಷನ್. ಫ್ರಮ್ ದ ಮೀನ್ ಪೊಸಿಷನ್. ಇದನ್ನೇ ನಾವು ಆಸಿಲೇಷನ್ ಅಂತ ಹೇಳ್ತೀವಿ. ಸರ್ ಆಸಿಲೇಷನ್ ಗೆ ಮತ್ತೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ರಿ ಸರ್. ಅಗೇನ್ ಸೇಮ್ ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. ಇದು ಆಸಿಲೇಷನ್ ಅಲ್ವಾ? ನೀವು ಒಂದು ಸಪೋರ್ಸ್ ಅಪ್ಲೈ ಮಾಡಿದ್ರೆ ಸಾಕು, ಟು ಅಂಡ್ ಫ್ರೋ. ಮನೆಯಲ್ಲಿ ಪೆಂಡುಲಮ್ ಕ್ಲಾಕ್ ಇತ್ತಲ್ಲ, ಆ ತರ ಟು ಅಂಡ್ ಫ್ರೋ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೂ ಕೂಡ ಅದೇ ಎಕ್ಸಾಂಪಲ್ ಅನ್ನೇ ನಾನು ಕ್ಯಾರಿ ಮಾಡ್ತೀನಿ ನಿಮಗೆ ಸದ್ಯಕ್ಕೆ. ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಸಿಲೇಷನ್. ಒಂದು ಹೊಸ ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡ್ತೀರಾ ನಮ್ಮ ಫಸ್ಟ್ ಇಯರ್ PUC ನಲ್ಲಿ. ಈಗ ಜಸ್ಟ್ ಐಡಿಯಾ ಕೊಟ್ಟಿರ್ತೀನಿ. ಏನ್ ಸರ್ ಹಾಗಾದ್ರೆ ಅದು? Simple harmonic motion. It is simple harmonic motion. SHM. ಸ್ಟ್ಯಾಂಡರ್ಡ್ ಆಗಿ ನಾವು ಅದನ್ನ SHM ಅಂತ ಹೇಳ್ತೀವಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಏನು ಅಂತಂದ್ರೆ ನೋಡಿ, ಈಗ ಇದಕ್ಕೆ ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಇಟ್ ಹ್ಯಾಸ್ ಇಟ್ಸ್ ಆಕ್ಸಿಲರೇಷನ್. ಅದಕ್ಕೆ ಅದರದೇ ಆದ ಒಂದು ಆಕ್ಸಿಲರೇಷನ್ ಬರುತ್ತೆ, ವೇಗೋತ್ಕರ್ಷ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಪ್ಲೇಸ್ಮೆಂಟ್ ಆಯ್ತಲ್ಲ, ಅಂದ್ರೆ ಇದು ಪೊಸಿಷನ್ ಚೇಂಜ್ ಆಯ್ತಲ್ಲ, ಈ ಡಿಸ್ಪ್ಲೇಸ್ಮೆಂಟ್ ಅನ್ನ y ಅಂತ ಕರ್ಕೊಳ್ಳಿ. ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನ್ ಹೇಳುತ್ತೆ ನಮಗೆ ಇದು ಕಾನ್ಸೆಪ್ಟ್ ಅಂದ್ರೆ, ಎ ಬಾಡಿ ಅಥವಾ ಎ ಪಾರ್ಟಿಕಲ್ ಈಸ್ ಸೆಡ್ ಟು ಎಕ್ಸಿಕ್ಯೂಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಓನ್ಲಿ ಯಾವಾಗ ಇಟ್ಸ್ ಆಕ್ಸಿಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಡಿಸ್ಪ್ಲೇಸ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಆಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್. ಆಕ್ಸಿಲರೇಷನ್ ಜಾಸ್ತಿ ಆದಂಗೆಲ್ಲ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಸಿಲರೇಷನ್ ಕಡಿಮೆ ಆದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಇದೆ, ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್
and always directed towards mean position. ನೀನು ಎಷ್ಟೇ ಫೋರ್ಸ್ ಅಪ್ಲೈ ಮಾಡು, ಇಲ್ಲಿಂದ ಎಷ್ಟೇ ಜೋರಾಗಿ ಫೋರ್ಸ್ ಅಪ್ಲೈ ಮಾಡು, ಮತ್ತೆ ವಾಪಸ್ ಮೀನ್ ಪೊಸಿಷನ್ ಗೆ ಬರಕ್ ಇಷ್ಟಪಡುತ್ತೆ. ಈ ತರ ಮೋಷನ್ ಅನ್ನ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ನೋಡಿ. ಹಾರ್ಮೋನಿಯಂ ಸಾರಿ ಗ ಮ ಪ ದ ನಿ ಮತ್ತೆ ಸಾ ಬರಕ್ಕೆ ಇಷ್ಟಪಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಹಾರ್ಮೋನಿಯಂ. ಓಕೆ, ಅಲ್ಲೂ ಹಾರ್ಮೋನಿಕ್ ಮೋಷನ್ ಬರೋದು ನಮಗೆ ಮ್ಯೂಸಿಕ್ ಅಲ್ಲಿ. ದೇರ್ ಇಸ್ ನೋ ಅದರ್ ಎಕ್ಸ್ಟ್ರಾ ಯಾವ್ದೋ ಒಂದು ಟ್ಯಾಲೆಂಟ್ ಅಥವಾ ಇನ್ನೊಂದೇನೋ ಇದೆ ಅಂತಲ್ಲ ಥಿಯರಿಯಲ್ಲಿ. ಓಕೆನಾ? ಎ ಪಾರ್ಟಿಕಲ್ ಈಸ್ ಸೆಟ್ ಟು ಎಕ್ಸಿಕ್ಯೂಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ if its acceleration is directly proportional to displacement and always directed towards the mean position. ಇದನ್ನ ನಾವು ಏನಂತ ಹೇಳ್ತೀವಿ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತೀವಿ. ಇಲ್ಲಿ ಒಂದು 2-3 ಡೆಫಿನೇಷನ್ ಅನ್ನ ನೋಡೋಣಪ್ಪ ನಾವು ಈ ರಿಲೇಟೆಡ್. ಓಕೆನಾ? ಈ ಡೆಫಿನೇಷನ್ಸ್ ನಮಗೆ ಮುಂದೆ ಬಹಳ ಕಡೆ ಹೆಲ್ಪ್ ಆಗುತ್ತೆ. ಏನು ಡೆಫಿನೇಷನ್ಸ್ ಅಂತ ಅಂದ್ರೆ, ಈಗ ಆಲ್ರೆಡಿ ನೀವು ಓದ್ ಬಂದಿರ್ತಕ್ಕಂಥ ಡೆಫಿನೇಷನ್. ಫ್ರೀಕ್ವೆನ್ಸಿ ಅಂದ್ರೆ ಏನು? ಆಸಿಲೇಷನ್ ಗೆ ಫ್ರೀಕ್ವೆನ್ಸಿ ಯೂಶಲಿ ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ವರ್ಡ್ ಹೊಸದ್ ನ್ಯೂ ಅಂತ ಬರುತ್ತೆ. ಆಕ್ಚುಲಿ ಅದನ್ನ ಈ ಸಬ್ಜೆಕ್ಟ್ ನಾನು ಹೇಳಿರಲ್ಲ, ಎಫ್ ಅಂತ ನೋಡ್ಕೊಂಡಿರೋಣ. 1 ಸೆಕೆಂಡಿಗೆ ಎಷ್ಟು ಆಸಿಲೇಷನ್ ಆಗತ್ತೆ ನೋಡಿ. ಆಸಿಲೇಷನ್ ಅಂತಂದ್ರೆ ಇಲ್ಲಿಗೆ ಹೋಗಿ ವಾಪಸ್ ಇಲ್ಲಿಗೆ ಬರುತ್ತಲ್ಲ, ದಟ್ ಈಸ್ 1 ಆಸಿಲೇಷನ್. ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಎಂಡ್ ಆಯ್ತು, ಆ ಎಂಡಿಗೆ ಹೋಗಿ ಮತ್ತೆ ವಾಪಸ್ ಬರಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಗೆ, ದಟ್ ಈಸ್ 1 ಆಸಿಲೇಷನ್. ಗಾಟ್ ಇಟ್? ಎ ಇಂದ ಬಿ ಗೆ, ಬಿ ಇಂದ ಎ ಗೆ, ಎ ಇಂದ ಬಿ ಗೆ ಹೋಗಕ್ಕೆ, ಬಿ ಇಂದ ಎ ಗೆ ಬರಕ್ಕೆ ಟೋಟಲ್ ಟೈಮ್ ಎಷ್ಟಿದೆಯಲ್ಲ, ದಟ್ ಈಸ್ ಕಾಲ್ಡ್ ವಾಟ್? 1 ಆಸಿಲೇಷನ್ ಅಂಡ್ ಟೋಟಲ್ ಟೈಮ್ ಟೇಕನ್. 1 ಸೆಕೆಂಡಿಗೆ ಎಷ್ಟು ಆಸಿಲೇಷನ್ ಬಂತು? 10 ಆಸಿಲೇಷನ್. ಅದರ ಫ್ರೀಕ್ವೆನ್ಸಿ 10 ಹರ್ಟ್ಸ್. 20 ಸೆಕೆಂಡಿಗೆ ಎಷ್ಟಾಯ್ತು ಅದರನ್ನೇ ನಾವು ಆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಫ್ರೀಕ್ವೆನ್ಸಿನ ತುಂಬಾ ಸಿಂಪಲ್ ಆಗಿ ಹೇಗೆ ಡಿಫೈನ್ ಮಾಡೋದು? ನಂಬರ್ ಆಫ್ ಆಸಿಲೇಷನ್ಸ್ ಅಕ್ಕರ್ಸ್ ಪರ್ ಸೆಕೆಂಡ್. ನಂಬರ್ ಆಫ್ ಆಸಿಲೇಷನ್ ಅಕ್ಕರ್ಸ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ಅದನ್ನೇ ನಾವು ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅಂತೀವಿ. ಈ ಫ್ರೀಕ್ವೆನ್ಸಿಗೆ ಎಸ್ಐ ಯೂನಿಟ್ ಏನ್ ಸರ್? ಹರ್ಟ್ಸ್. ಹೆಚ್ ಝೆಡ್ ಅಂತ ಬರೀತೀರಿ. ಹೆಚ್ ಝೆಡ್ ಅಂತ ಅಂದ್ರೆ ಹರ್ಟ್ಸ್. ಏನಂತ ಓದ್ತೀರಾ? ಹರ್ಟ್ಸ್. ನೆನ್ಪಿಡ್ಕೋಬೇಕು. ಲೆಂತ್ಗೆ ಮೀಟರ್, ಮಾಸಿಗೆ ಕೆಜಿ, ಟೈಮಿಗೆ ಸೆಕೆಂಡ್, ಟೆಂಪರೇಚರ್ಗೆ ಕೆಲ್ವಿನ್, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್, ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಡೆನ್ಸಿಟಿಗೆ ಏನ್ ಹೇಳ್ತೀರಾ? ಕೆಜಿ ಪರ್ ಮೀಟರ್ ಕ್ಯೂಬ್, ಮೊಮೆಂಟಮ್ಗೆ ಕೆಜಿ ಮೀಟರ್ ಪರ್ ಸೆಕೆಂಡ್. ಹಾಗೆ ಫ್ರೀಕ್ವೆನ್ಸಿಗೆ ಯೂನಿಟ್ ಹರ್ಟ್ಸ್. ಹರ್ಟ್ಸ್ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿಗೆ. 1 ಹರ್ಟ್ಸ್ ಅಂತಂದ್ರೆ 1 ಆಸಿಲೇಷನ್ ಫಾರ್ 1 ಸೆಕೆಂಡ್. 10 ಹರ್ಟ್ಸ್ ಅಂದ್ರೆ 10 ಆಸಿಲೇಷನ್ ಫಾರ್ 1 ಸೆಕೆಂಡ್. 100 ಹರ್ಟ್ಸ್ ಅಂದ್ರೆ 100 ಆಸಿಲೇಷನ್ ಫಾರ್ 1 ಸೆಕೆಂಡ್ ಅಂತ ಅರ್ಥ. ಓಕೆನಾ? ಮತ್ತೆ ಟೈಮ್ ಪೀರಿಯಡ್ ಅಂದ್ರೆ ಏನು? Time period. The time taken to complete one oscillation is called time period. Time taken to complete one oscillation. Time taken to complete one oscillation is called time period. ಹಾಗಾದ್ರೆ ಟೈಮ್ ಪೀರಿಯಡ್ ಗೆ ಯಾವ ಯೂನಿಟ್? ಸೇಮ್ ಸೆಕೆಂಡ್ಸ್. ಇಲ್ಲೂ ಕೂಡ ನೀವು ಈ ಸೆಕೆಂಡ್ ಇಂದಾನೆ ರೆಪ್ರೆಸೆಂಟ್ ಮಾಡ್ತೀರಾ ಟೈಮ್ ಪೀರಿಯಡ್ ನ. ಬಟ್ ಆಕ್ಚುಲಿ ನೆನ್ಪಿಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಇವೆರಡರ ನಡುವೆ ಒಂದು ರಿಲೇಷನ್ ಇದೆ. ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಎಫ್ ಇಸ್ ಈಕ್ವಲ್ ಟು 1/t, ಆರ್ ಉಲ್ಟಾನು ಬರೀಬಹುದು, t ಇಸ್ ಈಕ್ವಲ್ ಟು 1/f. ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ನೌ we shall move towards waves. Waves ಅಂದ್ರೆ ಏನು ಅಂತ ನೋಡೋಣ ಈಗ. ಅಲೆಗಳು. ಏನ್ ಸರ್ ವೇವ್ಸ್ ಅಂದ್ರೆ? ಮನೆಯಲ್ಲಿ ಒಂದು ಬಕೆಟ್ ಫುಲ್ ಆಫ್ ವಾಟರ್ ಇದೆ. ಆ ಬಕೆಟ್ ಫುಲ್ ಆಫ್ ವಾಟರ್ ಗೆ ಯಾವ್ದಾದ್ರೂ ಒಂದು ಕಾಯಿನ್, ಕಲ್ಲು, ಮತ್ತೊಂದನ್ನ ಡ್ರಾಪ್ ಮಾಡಿ, ವಾಟರ್ ಗೆಟ್ ಡಿಸ್ಟರ್ಬ್ಡ್. ದಟ್ ಡಿಸ್ಟರ್ಬೆನ್ಸ್ ಸೆಟ್ ಅಪ್ ಇನ್ ಎ ಮೀಡಿಯಂ. ಅದೊಂದು ಮೀಡಿಯಂ ಅಂತ ತಗೊಂಡ್ರೆ ಬಕೆಟ್ ಫುಲ್ ಆಫ್ ವಾಟರ್ ನ, ಅಲ್ಲೊಂದು ಡಿಸ್ಟರ್ಬೆನ್ಸ್ ಸೆಟಪ್ ಆಯ್ತಲ್ವಾ? ದಟ್ ಡಿಸ್ಟರ್ಬೆನ್ಸ್ ಈಸ್ ಕಾಲ್ಡ್ ವಾಟ್? ವೇವ್ಸ್. ಅದನ್ನೇ ನಾವು ವೇವ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ವೇವ್ಸ್? The disturbance set up in a medium is called a wave. The disturbance set up
in a medium. The disturbance set up in a medium are called waves ಅಂತ ಹೇಳ್ತೀವಿ. ಈ ವೇವ್ಸ್ ಅಲ್ಲಿ ನಮಗೆ ಬೇಸಿಕಲಿ ನಿಮಗೆ ಅಲ್ಟ್ರಾಸಾನಿಕ್ ವೇವ್ಸ್, ಇನ್ಫ್ರಾಸಾನಿಕ್ ವೇವ್ಸ್ ಅಂತ ಹೆಸರು ಕೇಳ್ಕೊಂಡ್ ಬಂದಿದ್ದೀರಾ, ನೆನಪಿದೆನಾ? ವಾಟ್ ಆರ್ ಇನ್ಫ್ರಾಸಾನಿಕ್ ವೇವ್ಸ್? ಇನ್ಫ್ರಾಸಾನಿಕ್ ವೇವ್ಸ್ ಅಂತ ಒಂದು ಬರುತ್ತೆ ನಮಗೆ. ಇನ್ಫ್ರಾಸಾನಿಕ್ ವೇವ್ಸ್ ಮೀನ್ಸ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ 20 ಹರ್ಟ್ಸ್. ಯಾವ ವೇವ್ಸಿನ ಫ್ರೀಕ್ವೆನ್ಸಿ 20 ಹರ್ಟ್ಸ್ ಗಿಂತ ಕಡಿಮೆ ಇರುತ್ತೋ ಅಂತ ವೇವ್ಸ್ ಅನ್ನ ಇನ್ಫ್ರಾಸಾನಿಕ್ ವೇವ್ಸ್. Waves having frequency less than 20 hertz are called infrasonic waves. Ultrasonic waves ಅಂದ್ರೆ ಏನು? Ultrasonic waves, the waves having frequency greater than 20,000 hertz. ಯಾವುದೇ ವೇವ್ಸ್ 20,000 ಹರ್ಟ್ಸ್ ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇದ್ರೆ ಅಂತ ವೇವ್ಸ್ ಅನ್ನ ನಾವು ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ದ ಆಡಿಬಲ್ ರೇಂಜ್? Audible range of sound wave frequency for human beings. Audible range ಅಂದ್ರೆ ನಾವು ಹ್ಯೂಮನ್ಸ್ ಮಾತಾಡಿ ಮತ್ತೆ ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು. ನಾವು ಮಾತಾಡೋಕ್ಕೂ ಒಂದು ಲಿಮಿಟ್ ಇದೆ, ಇನ್ನೊಬ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಳ್ಳೋಕ್ಕೂ ಒಂದು ಲಿಮಿಟ್ ಇದೆ. ತುಂಬಾ ನಿಧಾನಪ್ಪ, ಕೇಳಿಸ್ತಾ ನಿಮಗೇನಾದ್ರು? ನೋ. ವಾಟ್ ಆರ್ ಯು ಡೂಯಿಂಗ್? ಈಗ ಕೇಳಿಸ್ತಾ? ಎಸ್. ನಾನು ಜೋರಾಗಿ ಕಿರ್ಚಿದ್ರೆ ಮೊಬೈಲ್ ಆಫ್ ಮಾಡಿ ಹೋಗ್ಬಿಡ್ತೀರಾ ನೀವು. ಇವ್ರೇನ್ ಒಳ್ಳೆ ಹಿಂಗ್ ಹೋಯ್ಕಂತಾರೆ ಅಂತ. ಅಂದ್ರೆ ಟಾಲರೇಟ್ ಮಾಡ್ಕೊಳಕ್ ಆಗಲ್ಲ. ಜಾಸ್ತಿ ಸೌಂಡ್ ಇದ್ರು ವಿ ಕಾಂಟ್ ಟಾಲರೇಟ್, ತುಂಬಾ ಕಡಿಮೆ ಸೌಂಡ್ ಇದ್ರೆ ನಮಗೆ ಕೇಳಲ್ಲ. ಒಂದು ರೇಂಜ್ ಇದೆ ಅಪ್ಪ, ದಟ್ ಈಸ್ ಆಡಿಬಲ್ ರೇಂಜ್. ನಮ್ಮ ಕಿವಿಗೆ ಒಂದು ರೇಂಜ್ ಇದೆ, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್. ಅದಕ್ಕಿಂತ ಕಡಿಮೆ ಇದ್ರೆ ಕೇಳಕ್ಕಾಗಲ್ಲ, ಅದಕ್ಕಿಂತ ರೆಸ್ಪಾಂಡ್ ಮಾಡಕ್ಕಾಗಲ್ಲ. ಅವ್ನು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡಕ್ಕಾಗಲ್ಲ. ಜಾಸ್ತಿ ಇದ್ರೆ ಟಾಲರೇಟೇ ಮಾಡ್ಕೊಳಕ್ ಆಗಲ್ಲ. ಆ ರೇಂಜ್ ಅನ್ನೇ ಆಡಿಬಲ್ ರೇಂಜ್ ಅಂತೀವಿ. ಸೊ ಅದರ ರೇಂಜ್ ಎಷ್ಟಿದೆ ಅಂದ್ರೆ 20 ಹರ್ಟ್ಸ್ ಟು 20,000 ಹರ್ಟ್ಸ್. ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ಹ್ಯೂಮನ್ ಬೀಯಿಂಗ್ಸ್ ಇನ ಆಡಿಬಲ್ ರೇಂಜ್ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್. ಬಿಲೋ 20 ಹರ್ಟ್ಸ್ ಇದ್ರೆ ಅವ್ರು ಏನ್ ಮಾತಾಡಿದ್ರು ಅನ್ನೋದು ಗೊತ್ತಾಗಲ್ಲ, ರೆಸ್ಪಾಂಡ್ ಮಾಡಕ್ಕಾಗಲ್ಲ. 20,000 ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಟಾಲರೇಟ್ ಮಾಡ್ಕೊಳಕ್ ಆಗಲ್ಲ, ನಮ್ಮ ಕೈನಲ್ಲಿ ಇರಿಟೇಟ್ ಆಗತ್ತೆ ಅಥವಾ ಅನ್ಕಂಫರ್ಟ್ ಫೀಲ್ ಆಗತ್ತೆ. ಓಕೆನಾ? ನೋಡಿ, ಇದು ನಿಮಗೆ ವೇವ್ಸ್ ಅಲ್ಲಿ ಇನ್ಫ್ರಾಸಾನಿಕ್ ವೇವ್ಸ್ ಮತ್ತೆ ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಬರುತ್ತೆ. ಇದರಲ್ಲೇ ನಾವು ವೇವ್ಸ್ ಅಲ್ಲಿ ಸೌಂಡ್ ಅಂತ ಓದೋಣ. ಇವಾಗ ಸೌಂಡ್ ಅಂತಂದ್ರೆ ಏನು? ಸೌಂಡ್ ವೇವ್ಸ್ ಅಲ್ಲೇ ಮತ್ತೆ ಬಹಳ ಬರುತ್ತೆ. ನಾನು ಮುಂದೆ ಪಾಠ ಮಾಡುವಾಗ ಡೀಟೇಲ್ ಆಗಿ ಹೇಳ್ತೀನಿ. ಮೆಕ್ಯಾನಿಕಲ್ ವೇವ್ಸ್, ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಬರುತ್ತೆ. ಯಾವ ವೇವ್ಸ್ ಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ ಮೀಡಿಯಂ, ಮಧ್ಯವರ್ತಿಯ ಅವಶ್ಯಕತೆ ಇರುತ್ತೋ ದಟ್ ಈಸ್ ಮೆಕ್ಯಾನಿಕಲ್ ವೇವ್. The waves which requires a material medium for their propagation from one place to another place is called mechanical wave. The waves which do not require a medium for their propagation from one place to other place are called non-mechanical wave. ಈ ಮೆಕ್ಯಾನಿಕಲ್ ವೇವ್ ಅಲ್ಲಿ ನಾವು ಸೌಂಡ್ ವೇವ್ ಅಂತ ಅನ್ನೋದನ್ನ ನೋಡ್ತೀವಿ. ಸೌಂಡ್ ವೇವ್ಸ್. So what are sound waves? Sound waves are the waves which requires a medium for their propagation from one medium to another medium. Sound wave require a propagation, ಅದಕ್ಕೆ ಮೀಡಿಯಂ ಬೇಕು. ಈಗ ನೀವು ಸಪೋಸ್ ನೀವು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಿ ಅಂತ ಇಮೇಜ್ ಮಾಡ್ಕೊಳ್ಳಿ. ನಾನು ನಿಮ್ ಫ್ರಂಟ್ ಇದ್ದೀನಿ, ಕ್ಲಾಸ್ ರೂಮ್ ಅಲ್ಲಿ ನಾನು ಸ್ಟೇಜ್ ಮೇಲೆ ಇದ್ದೀನಿ, ನೀವೆಲ್ಲ ಡೆಸ್ಕ್ ಅಲ್ಲಿ ಕೂತಿದ್ದೀರಾ. ಬಿಟ್ವೀನ್ ಯು ಅಂಡ್ ಮೀ ಒಂದು ದೊಡ್ಡ ಗ್ಲಾಸ್ ಅನ್ನ ನಾನು ಹಾಕಿ ಕ್ಲೋಸ್ ಮಾಡಿಸಿದ್ದೀನಿ. ನೀವು ನನಗ್ ಕಾಣ್ತಾ ಇದ್ದೀರಾ, ನಾನು ನಿಮಗ್ ಕಾಣ್ತಾ ಇದ್ದೀನಿ, ಮಧ್ಯೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ. ಆಗ ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ನಾನು ಮಾತಾಡೋದು ನಿಮಗೆ ಕೇಳಲ್ಲ. ಯಾಕೆ ಕೇಳಲ್ಲ? ಇವೊಂದು ನಾನು ತುಂಬಾ ಹತ್ತಿರದಲ್ಲಿದ್ದೀನಿ ನಿಮಗೆ, ಐ ಆಮ್ ವಿಸಿಬಲ್ ಟು ಯು, ಬಟ್ ನನ್ನ ಸೌಂಡ್, ನಾನು ಮಾತಾಡೋ ಸೌಂಡ್ ನಿಮಗೆ ಕೇಳಲ್ಲ. ಬಿಕಾಸ್ ದೇರ್ ಇಸ್ ನೋ ಏರ್ ಮೀಡಿಯಂ ಬಿಟ್ವೀನ್ ಯು ಅಂಡ್ ಮೀ. ನನ್ನ ನಿಮ್ಮ ನಡುವೆ ಏರ್ ಮೀಡಿಯಂ ಇಲ್ಲ. ಸೌಂಡಿಗೆ ಮೀಡಿಯಂ ಬೇಕು, ಮಧ್ಯವರ್ತಿಯ ಅವಶ್ಯಕತೆ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ. ಇಫ್ ದೇರ್ ಇಸ್ ನೋ ಏರ್ ಮೀಡಿಯಂ ದೇರ್ ಇಸ್ ನೋ ಸೌಂಡ್. ಸೊ ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ಆಸ್ಟ್ರೋನಟ್ಸ್ ಎಲ್ಲಿ? ಮೂನಲ್ಲಿ ಆಸ್ಟ್ರೋನಟ್ಸ್ ಇಬ್ರು ಆರಾಮಾಗಿ ಹೀಗೆ ನಮ್ಮ ಅರ್ಥ ಮೇಲೆ ಇಬ್ರು ಹಿಂಗ್ ಆರಾಮಾಗಿ ನಿಂತ್ಕೊಂಡು ಮತ್ತೆ ಏನಪ್ಪ ಸಮಾಚಾರ ಅಂತ ಕೇಳಿದ್ರೆ ಅವರಿಗೆ ಒಬ್ರಿಗೊಬ್ರಿಗೆ ಮಾತಾಡೋದು ಏನು ಕೇಳಲ್ಲ. ಅವರು ಒಂದೇ ಒಂದಡಿ ಆಪೋಸಿಟ್ ನಿಂತ್ಕೊಂಡು ಮಾತಾಡಿದ್ರು
ಇವ್ನು ಮಾತಾಡೋದು ಅವನಿಗೆ ಕೇಳಲ್ಲ, ಅವ್ನು ಮಾತಾಡೋದು ಇವನಿಗೆ ಕೇಳಲ್ಲ. ದೇ ಯೂಸ್ ವಾಟ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಟ್ರಾನ್ಸಿಸ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಇಲ್ಲ ವಾಕಿಟಾಕಿಗಳನ್ನ ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಮಾತಾಡಕ್ ಬರಲ್ಲ. ಯಾಕೆ ಸರ್? ನೀವ್ ಹೇಳ್ಬೋದಲ್ಲ ಆನ್ಸರ್ ಇವಾಗ. ಯಾಕೆ? ದೇರ್ ಇಸ್ ನೋ ಏರ್ ಮೀಡಿಯಂ ಆನ್ ದ ಮೂನ್. ಮೂನ್ ಅಲ್ಲಿ ಏರ್ ಮೀಡಿಯಂ ಇಲ್ಲ. ಹಾಗಾದ್ರೆ ಸೌಂಡ್ ವೇವ್ಸ್ ರಿಕ್ವೈರ್ ಏರ್ ಮೀಡಿಯಂ ಫಾರ್ ಇಟ್ಸ್ ಪ್ರೊಪಗೇಷನ್ ಅಂಡ್ ಇಟ್ ಈಸ್ ಆಲ್ವೇಸ್ ಪ್ರೊಡ್ಯೂಸ್ಡ್ ಬೈ ವೈಬ್ರೇಟಿಂಗ್ ಬಾಡೀಸ್. It is always produced by vibrating the bodies. ಅಂದ್ರೆ ವಿತೌಟ್ ವೈಬ್ರೇಷನ್ ಸೌಂಡ್ ಪ್ರೊಡ್ಯೂಸ್ ಆಗಲ್ಲ. ಓಕೆನಾ? ಸೌಂಡ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ವೈಬ್ರೇಷನ್ ಇರಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಲಿಪ್ಸ್ ವೈಬ್ರೇಟ್ ಆದ್ರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ನಿಮಗೆ ಕೇಳುತ್ತೆ. ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಇಲ್ಲಿ ವೈಬ್ರೇಷನ್. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆನಾ? ಈಗ ಇದೊಂದು ಹ್ಯಾಂಡ್ ಇದೆ, ಇದೊಂದು ಹ್ಯಾಂಡ್ ಇದೆಪ್ಪ. ಸುಮ್ನೆ ನಿಧಾನಕ್ಕೆ ಹಿಂಗಂದ್ರೆ ನಿಮಗೆ ಸೌಂಡ್ ಬಂತ? ಬರ್ಲಿಲ್ಲ. ಹಿಂಗಂದ್ರೆ ನಿಮಗೆ ಸೌಂಡ್ ಬರುತ್ತೆ. ಅಂದ್ರೆ ಸೌಂಡ್ ಈಸ್ ಆಲ್ವೇಸ್ ಪ್ರೊಡ್ಯೂಸ್ಡ್ ಬೈ ವಾಟ್? ವೈಬ್ರೇಟಿಂಗ್ ದ ಆಬ್ಜೆಕ್ಟ್ಸ್ ಆರ್ ಬಾಡೀಸ್. ನೀವು ಸೌಂಡ್ ಅನ್ನ ಕೇಳಬಹುದು. ಅಂಡ್ ವಾಟ್ ಇಸ್ ದ ಸ್ಪೀಡ್ ಆಫ್ ಸೌಂಡ್? ಇಫ್ v is the speed or velocity of the sound, it is 330 meter per second. ಒಂದು ಸೆಕೆಂಡಿಗೆ ಸೌಂಡ್ 330 ಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ದಟ್ ಈಸ್ 330 ಮೀಟರ್ ಪರ್ ಸೆಕೆಂಡ್. ಲೈಟಿನ ಸ್ಪೀಡ್ ಎಷ್ಟು? 3 lakh ಕಿಲೋಮೀಟರ್ ಪರ್ ಸೆಕೆಂಡ್. 3 into 10⁸ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಲೈಟಿನ ಸ್ಪೀಡು ಸೌಂಡಿನ ಸ್ಪೀಡು ಕಂಪೇರ್ ಮಾಡಂಗಿಲ್ಲಪ್ಪ. ಇವು ಯಾವ ಆಂಗಲ್ ಅಲ್ಲೂ ಕಂಪೇರ್ ಮಾಡಕ್ ಬರಲ್ಲ. ಅಷ್ಟು ಜಾಸ್ತಿ ಲೈಟಿನ ಸ್ಪೀಡು, ಬಟ್ ಸೌಂಡಿನ ಸ್ಪೀಡು ಕಡಿಮೆ. ಇಟ್ ಈಸ್ 330 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಸೌಂಡ್ ವೇವ್, ಈ ಸೌಂಡ್ ವೇವ್ ಅನ್ನ ಇಟ್ಕೊಂಡು ನಾವು ಸೋನಾರ್ ಅನ್ನೋದನ್ನ ಒಂದು ಡಿವೈಸ್ ಮಾಡಿದ್ರು. ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್. ನೆನಪಿದೆನಾ? ಹೈಸ್ಕೂಲ್ ಅಲ್ಲಿ ಓದಿದ್ದು. ಅಂಡರ್ ವಾಟರ್ ಆಬ್ಜೆಕ್ಟ್ಸ್ ಇನ ಡಿಸ್ಟೆನ್ಸ್, ಡೈರೆಕ್ಷನ್, ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಡಿವೈಸ್, ದಟ್ ಈಸ್ ಸೋನಾರ್ ಅಂತ ಕರಿತೀವಿ. ಓಕೆ, ಇರ್ಲಿ. ಲಾಸ್ಟ್ ಇನ್ನ ಒಂದು ಟಾಪಿಕ್ ಅನ್ನ ನೆನಪು ಮಾಡಿ ಇವತ್ತು ನಾವು ವೈಂಡ್ ಅಪ್ ಮಾಡೋಣ. ದಟ್ ಈಸ್ ಡಾಪ್ಲರ್ ಎಫೆಕ್ಟ್. ಕೇಳಿದಿರಾ? ಡಾಪ್ಲರ್ ಎಫೆಕ್ಟ್ ಓದಿರ್ಬೇಕು ಅಂತ ಅನ್ಕೊಳ್ತೀನಿ. ಡಾಪ್ಲರ್ ಎಫೆಕ್ಟ್ ಅಂದ್ರೆ ವೆರಿ ಸಿಂಪಲ್. ನೀನು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿದೀಯಾ, ಇವಾಗ ಟ್ರೈನ್ ನಿನ್ ಕಡೆ ಹಾರನ್ ಮಾಡ್ಕೊಂಡು ಬರ್ತಾ ಇದೆ. ಆ ಟ್ರೈನ್ ನಿನ್ನ ಹತ್ರ ಬಂದಂಗೆಲ್ಲ ಡ್ರೈವರ್ ಬೇಕಂತಲೇ ಸೌಂಡ್ ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ನಿನಗೆ ಅನ್ಸುತ್ತೆ. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಅನ್ಸುತ್ತೆ. ಇವ್ನು ಇಲ್ಲಿದ್ದಾಗ ಎಷ್ಟಿತ್ತು? 100 ಹರ್ಟ್ಸ್. ಆಕ್ಚುಲಿ ನಿನ್ನ ಹತ್ರ ಬಂದಾಗ್ಲೂ 100. ಆದ್ರೆ ನಿನ್ನ ಹತ್ರ ಬಂದಂಗೆಲ್ಲ ಏನ್ ಅನ್ಸುತ್ತೆ? ಓ, ಜಾಸ್ತಿ ಮಾಡ್ತಾ ಇದ್ದಾನೆ ಸೌಂಡ್ ಅನ್ಸುತ್ತೆ. ವಾಪಸ್ಸು ಇದೇ ಟ್ರೈನ್ ಇಲ್ಲಿಂದ ಮುಂದೆ ವಾಪಸ್ ಹೋದಾಗ ನಿನ್ನಿಂದ ದೂರ ಹೋಗ್ತಾ ಹೋದಂಗೆಲ್ಲ ಸೌಂಡ್ ಕಡಿಮೆ ಮಾಡ್ತಾ ಇದ್ದಾನೆ ಅಂತ ಅನ್ಸತ್ತೆ, ಬಟ್ ಅವ್ನು ಮಾಡಲ್ಲ. ಅಪರೆಂಟ್ ಅಂತಂದ್ರೆ ನಮಗೆ ಅನ್ಸೋದು, ನಾಟ್ ರಿಯಾಲಿಟಿ. ದಟ್ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಎ ಸೌಂಡ್ ವೇವ್ ಯಾವಾಗ? when there is a relative motion between source and the observer. ಒಂದು ಅವನ್ ಮೂವ್ ಆಗ್ತಾ ಇರಬೇಕು, ಇವನ್ ರೆಸ್ಟ್ ಅಲ್ಲಿ ಇರಬೇಕು. ಇಲ್ಲ ಟ್ರೈನ್ ರೆಸ್ಟ್ ಅಲ್ಲಿ ಇದ್ದು ಇವನ್ ಮೂವ್ ಆಗ್ತಾ ಇರಬೇಕು, ಅಥವಾ ಇಬ್ರು ಮೂವ್ ಆಗ್ತಾ ಇರಬೇಕು. ಆಗ ಅದನ್ನ ನಾವು ಏನಂತೀವಿ? ರಿಲೇಟಿವ್ ಮೋಷನ್ ಅಂತ ಹೇಳ್ತೀವಿ. ದಟ್ ಈಸ್ ಅಪರೆಂಟ್ ಚೇಂಜ್ ಇನ್ ದಿ frequency of a sound wave. Apparent change in the frequency of a sound wave when there is a relative motion. This is important word. When there is a relative motion between source and observer, between source ಮತ್ತೆ ಅಬ್ಸರ್ವರ್ ನ ನಡುವೆ ಒಂದು ರಿಲೇಟಿವ್ ಮೋಷನ್ ಇದ್ರೆ ಆಗ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಅಂತ ನೀವು ಫೀಲ್ ಮಾಡ್ತೀರಾ. ಇದನ್ನ ಡಾಪ್ಲರ್ ಎಫೆಕ್ಟ್ ಅಂತೀವಿ. ಈ ಸೌಂಡಿನ ವೆಲಾಸಿಟಿ, ಸೌಂಡಿನ ಫ್ರೀಕ್ವೆನ್ಸಿ ಮತ್ತೆ ಅದರ ವೇವ್ ಲೆಂತ್ ಇವೆಲ್ಲದಕ್ಕೂ ಸೇರಿ ವೇವ್ ಚಾಪ್ಟರ್ ಅಲ್ಲಿ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಹೈಸ್ಕೂಲ್ ಅಲ್ಲೂ ಯೂಸ್ ಮಾಡಿದ್ದೀರಾ. ಐ ಹೋಪ್ V is equal to F lambda. ಇದನ್ನ ಏನಂತ ಓದ್ತೀರಾ? ಲ್ಯಾಂಬ್ಡಾ. ವೇವಿನ ಲೆಂತ್ ಅನ್ನ ನಾವು ಈ ಲ್ಯಾಂಬ್ಡಾ ಅನ್ನೋ ಸಿಂಬಲ್ ಇಂದ ವೇವ್ ಲೆಂತ್ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ವಿ ಅಂದ್ರೆ ವೆಲಾಸಿಟಿ. ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೋಡಿ, ಇದಿಷ್ಟು ಕೂಡ ನಾವು ಈ ಆಸಿಲೇಷನ್ಸ್ ಅಂಡ್ ಸೌಂಡ್ಸ್ ಚಾಪ್ಟರ್ ಅಲ್ಲಿ ಓದಿದೀವಿ. ಇದನ್ನೆಲ್ಲ ನೀಟಾಗಿ ನೀವು ರಿಕಾಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಅನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಅಂಟಿಲ್, ಕೀಪ್ ಸ್ಟಡಿಂಗ್, stay home, stay safe. Thank you.